ಬೆಂಗಳೂರಿನಲ್ಲಿ ಟೆಕ್ಕಿ ಅತುಲ್ ಸೂಸೈಡ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ. ಕಾನೂನಿನಲ್ಲಿ ಒಂದಿಷ್ಟು ಬದಲಾವಣೆ ಮಾರ್ಪಾಡುಗಳಾಗಬೇಕು ಅನ್ನುವಂತಹ ಕೂಗು ಕೂಡ ಜಾಸ್ತಿ ಆಗ್ತಾ ಇದೆ. ಈ ಬೆನ್ನಲ್ಲೇ ಪೊಲೀಸರ ಇನ್ವೆಸ್ಟಿಗೇಷನ್ ಒಂದು ಕಡೆ ಚುರುಕುಗೊಂಡ್ರೆ ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಕ್ಯಾಂಪೇನೇ ಆಗ್ತಾ ಇದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿದ ಅತುಲ್ ಸೂಸೈಡ್. ಅತುಲ್ ಸಾವಿನ ನ್ಯಾಯಕ್ಕಾಗಿ ಪುರುಷರಿಂದ ಹೆಚ್ಚಾಯಿತು ಕೂಗು. ಎಕ್ಸ್ನಲ್ಲಿ ಹೆಚ್ಚಾಯಿತು ಮೆನ್ ಟು ಹ್ಯಾಶ್ಟ್ಯಾಗ್. ನಮಗೂ ನ್ಯಾಯ ಕೊಡಿಸಿ ಅಂತ ಗಂಡಸರ ಅಳಲು. ನ್ಯಾಯ ಬಾಕಿ ಇದೆ ಅನ್ನುವ ಪದವೊಂದು ರಾಷ್ಟ್ರ ಮಟ್ಟದಲ್ಲಿ ಇದೀಗ ಸದ್ದು ಮಾಡ್ತಾ ಇದೆ. ಇದಕ್ಕೆ ಕಾರಣ ಬೆಂಗಳೂರಿನ ಟೆಕ್ಕಿ ಅತುಲ್ ಸೂಸೈಡ್. ಹೌದು, ನ್ಯಾಯ ಬಾಕಿ ಇದೆ ಅನ್ನುವಂತಹ ಬೋರ್ಡ್ ಅತುಲ್ ಕೊರಳಿಗೆ ಹಾಕೊಂಡು ಪ್ರಾಣ ಬಿಟ್ಟಿದ್ದ. ಪೇಜ್ ಗಟ್ಟಲೆ ಡೆತ್ ನೋಟ್, 1.5 ಗಂಟೆಯ ವಿಡಿಯೋವನ್ನ ಕಂಡು ಪುರುಷರು ಶಾಕ್ ಆಗಿದ್ದಾರೆ. ಈ ಆತ್ಮಹತ್ಯೆ ಪ್ರಕರಣ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಹಲ್ಚಲ್ಲೆಬ್ಬಿಸಿದ್ದು ವಿದೇಶದಲ್ಲೂ ಕೂಡ ಸಂಚಲನ ಸೃಷ್ಟಿಸಿದೆ. ಪತ್ನಿ ಮತ್ತು ಆಕೆಯ ಕುಟುಂಬದ ಕಿರುಕುಳಕ್ಕೆ ಬೇಸತ್ತು ಹೋಗಿದ್ದ ಅತುಲ್ ಅಕ್ಷರಶಃ ಕುಗ್ಗಿ ಹೋಗಿದ್ದ. ನ್ಯಾಯಕ್ಕಾಗಿ ಕೋರ್ಟ್ಗೆ ಅಲೆದಾಡಿದ್ರೂ ಅತುಲ್ಗೆ ನ್ಯಾಯ ಸಿಕ್ಕಿರಲಿಲ್ಲ. ಹೀಗಾಗಿ ಕಾನೂನಿನ ಮೇಲಿನ ನಂಬಿಕೆಯೂ ಕೂಡ ಅತುಲ್ಗೆ ಕಮರಿ ಹೋಗಿತ್ತು. ಅತುಲ್ ಸಾವಿನ ನಂತರ ಪುರುಷರಿಗೆ ನ್ಯಾಯ ಸಿಗಬೇಕು, ಪುರುಷರಿಗಾಗಿಯೂ ಕಾನೂನು ಬರಬೇಕು. ಕೇವಲ ಪುರುಷರು ಮಾತ್ರ ತಪ್ಪು ಮಾಡಲ್ಲ, ಮಹಿಳೆಯರು ಕಾನೂನುಗಳನ್ನು ದುರ್ಬಳಕೆ ಮಾಡಿಕೊಳ್ಬಾರ್ದು ಎಂಬ ಕೂಗು ಹೆಚ್ಚಾಗಿ ಕೇಳಿ ಬರ್ತಿದೆ. ಜೊತೆಗೆ ಅತುಲ್ ಸಾವು ಇಡೀ ವ್ಯವಸ್ಥೆಯನ್ನೇ ಅಣಕಿಸ್ತಾ ಇದೆ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಸು ತುಂಬಾ ಅನ್ಯಾಯ ಅನಿಸ್ತಾ ಇದೆ. ಈ ಕೇಸ್ ಮಿಸ್ಯೂಸ್ ಅಲ್ವಾ, ಇದು ಕ್ಲಿಯರ್ ಆಗಿ ನಮ್ಗೆ ಆಗ್ತಾ ಇದೆ. ಬಿಕಾಸ್ ಇದು ಮಿಸ್ಯೂಸ್ ಹೆಂಗೆ ಅಂದ್ರೆ, ಸಫರಿಂಗ್ ಇಸ್ ಎ ಮ್ಯಾನ್. ಅವ್ರಿಗೆ ಒಂದ್ಸಾರಿ ಸಿಕ್ಕಾಕೊಂಡ್ಬಿಟ್ರೆ ಇಂಥ ಕೇಸಸ್ ನಲ್ಲಿ ಕೋರ್ಟ್ ನಲ್ಲಿ 5 ವರ್ಷ 8 ವರ್ಷ ಆದ್ರೆ ಅವ್ನ ಗತಿ ಏನು, 8 ವರ್ಷ ಅವ್ನ ಜೀವನ ಎಲ್ಲ ಯೂತ್ ಎಲ್ಲ ಹೋಯ್ತಲ್ವಾ, ಆ ಯೂತ್ ಮತ್ತೆ ಸಿಗತ್ತಾ ಅಂತ ಸಿಚುವೇಶನ್ ನಲ್ಲಿ ಇದನ್ನ ಯಾರು ಮಿಸ್ಯೂಸ್ ಮಾಡ್ತಾರೋ ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ನಾವು ಹೋರಾಟ ಮಾಡ್ತಾನೆ ಇದೀವಿ. ಮಹಿಳೆಯರ ಜೀವನ ಎಷ್ಟು ಮುಖ್ಯವೋ ಪುರುಷರ ಜೀವನವೂ ಕೂಡ ಅಷ್ಟೇ ಮುಖ್ಯ. ಗಂಡಾಗ್ಲಿ ಹೆಣ್ಣಾಗ್ಲಿ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಅತುಲ್ ಪ್ರಕರಣದಲ್ಲಿ 9 ಕೇಸ್ಗಳು ಮಿಸ್ಯೂಸ್ ಆಗಿವೆ. ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ವರದಕ್ಷಿಣೆ ಕೇಸ್, ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್, ಚೈಲ್ಡ್ ಕಸ್ಟಡಿ ಕೇಸ್, ವರ್ಕ್ ಪ್ರೆಸರ್ ಹರಾಸ್ಮೆಂಟ್ ಕೇಸ್ಗಳು ಕೆಲ ಮಹಿಳೆಯರು ದುರುಪಯೋಗ ಪಡಿಸಿಕೊಳ್ತಿದ್ದಾರೆ. ಮಹಿಳೆಯರು ಕಾನೂನುಗಳನ್ನು ದುರುಪಯೋಗ ಪಡಿಸಿಕೊಂಡ್ರೆ ಅವರ ಮೇಲೆ ದಂಡ ಅಥವಾ ಶಿಕ್ಷೆಯನ್ನು ವಿಧಿಸಬೇಕು ಎಂಬ ಆಗ್ರಹ ಕೇಳಿ ಬರ್ತಿದೆ. ಜಾಸ್ತಿ ಕೇಸ್ ಬರೋದು ಡೊಮೆಸ್ಟಿಕ್ ವೈಲೆನ್ಸ್ ಅಂದ್ರೆ ಈ ಮನೆಯಲ್ಲಿ ಆಗ್ತಾ ಇರೋ ವೈಲೆನ್ಸ್ ಅಂತ ಒಂದು ಕಾನೂನು ಇದೆ ನೋಡಿ. ಆ ಕಾನೂನು ಎಷ್ಟು ಕೆಟ್ಟದಾಗಿದೆ ಅಂದ್ರೆ, ಪ್ರೊಟೆಕ್ಷನ್ ಫಾರ್ ವುಮೆನ್ ಅಂತಾನೆ ಇದೆ ಇದು ಆಕ್ಟ್ ನಲ್ಲಿ. ಅಂದ್ರೆ ಅವರ ಪ್ರೆಸಂಪ್ಷನ್ ಮಾಡ್ಕೊಂಡ್ಬಿಡ್ತಾರೆ, ಎಲ್ಲ ಗಲಾಟೆ ಮಾಡ್ತಾ ಇರೋದು ಇದು ಪುರುಷರೇ, ಹೆಂಗಸರು ಪಾಪ ಏನೋ ಮಾಡ್ತಾರ, ಪಾಪ ತುಂಬಾ ಇನ್ನೋಸೆಂಟು ಅಂತ. ಅದಕ್ಕೆ ಪ್ರಿಸಂಪ್ಷನ್ ಇಟ್ ಸೆಲ್ಫ್ ಇಸ್ ರಾಂಗ್. ಸ್ಟಾರ್ಟಿಂಗ್ ನಲ್ಲೇ ಪ್ರಾಬ್ಲಮ್ ಇದೆ. ಅದನ್ನ ನಮ್ಮ ಒತ್ತಾಯ ಏನು ಅಂದ್ರೆ, ಇದು ಜೆಂಡರ್ ನ್ಯೂಟ್ರಲ್ ಮಾಡಬೇಕು ಅಂತ, ಇಬ್ಬರಿಗೂ ಈಕ್ವಲ್ ಆಗಿ ಇರಬೇಕು ಕಾನೂನು. ಅದೇನೇ ಹೇಳಿ, ಜೀವ ಯಾರ್ದಾದ್ರೇನು, ಅತುಲ್ ಜೀವ ಹೋಗಿದೆ. ಒಟ್ನಲ್ಲಿ ಅತುಲ್ ಸಾವಿಗೆ ನ್ಯಾಯ ದೊರಕುವ ಜೊತೆಗೆ ಪುರುಷರಿಗೂ ಕೂಡ ನ್ಯಾಯ ಕೊಡುವ ವ್ಯವಸ್ಥೆ ಜಾರಿಯಾಗಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಈ ಮಹಿಳಾ ದೌರ್ಜನ್ಯದ ಕಾನೂನುಗಳನ್ನು ಅಸ್ತ್ರ ಮಾಡಿಕೊಳ್ಳೋರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅರ್ಥಾತ್ ಸುಳ್ಳು ಕೇಸುಗಳನ್ನು ಹಾಕಿ ಹೆರಾಸ್ಮೆಂಟ್ ಕೊಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು. ಸುಪ್ರೀಂ ಕೋರ್ಟ್ ಕೂಡ ಕಳವಳವನ್ನು ವ್ಯಕ್ತಪಡಿಸಿದೆ. ಈ ಬೆನ್ನಲ್ಲೇ ಅತುಲ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಕೂಗು, ಆಗ್ರಹ ಕೇಳಿಬರ್ತಾ ಇದೆ. ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಬೆಂಗಳೂರಿನಲ್ಲಿ ಟೆಕ್ಕಿ ಸೂಸೈಡ್ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ನ್ಯಾಯ ಬಾಕಿ ಇದೆ ಎನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕೌಟುಂಬಿಕ ಕಲಹ, ಪತ್ನಿಯ ಕಿರುಕುಳಕ್ಕೆ ಬೇಸತ್ತು ಟೆಕ್ಕಿ ಆತ್ಮಹತ್ಯೆ, ದೇಶಾದ್ಯಂತ ಸಂಚಲನ ಮೂಡಿಸಿದ ಅತುಲ್ ಸೂಸೈಡ್ ಪ್ರಕರಣ. ವರದಕ್ಷಿಣೆ ಕಿರುಕುಳದ ದುರ್ಬಳಕೆಯ ವಿರುದ್ಧ ಧ್ವನಿ ಎತ್ತುವವರ ಸಂಖ್ಯೆ ಜಾಸ್ತಿಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ದೊಡ್ಡ ಕ್ಯಾಂಪೇನೇ ಆಗ್ತಾ ಇದೆ, ಜೋರು ಚರ್ಚೆ ಆಗ್ತಾ ಇದೆ. ಗಂಡು ಹೆಣ್ಣು ಸಮಾನ, ಪುರುಷರ ಪರವೂ ಕೂಡ ಕಾನೂನು ಬೇಕು. ಅತುಲ್ ಸುಭಾಷ್ ಪ್ರಕರಣವನ್ನು ಟ್ಯಾಗ್ ಮಾಡಿ ದೊಡ್ಡ ಮಟ್ಟದ ಕ್ಯಾಂಪೇನ್ ಆಗ್ತಾ ಇದೆ. ಅತುಲ್ ಪ್ರಕರಣದಲ್ಲಿ ನ್ಯಾಯಾಧೀಶರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಹಿಳೆಯರ ರಕ್ಷಣೆಗಿದ್ದಂತಹ ಕಾನೂನನ್ನೇ ಕೆಲವರು ಅಸ್ತ್ರ ಮಾಡಿಕೊಳ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸುಳ್ಳು ಕೇಸುಗಳನ್ನು ಹಾಕಿ ಚಿತ್ರಹಿಂಸೆ ಕೊಡುವವರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇದನ್ನು ನಿಯಂತ್ರಿಸುವಂತಹ ಕೆಲಸ ಆಗಬೇಕು. ಕೇವಲ ಅತುಲ್ ಮಾತ್ರವಲ್ಲ, ನಮ್ಮ ಸುತ್ತಮುತ್ತ ಈ ರೀತಿಯ ಹಲವು ಪ್ರಕರಣಗಳು, ಘಟನೆಗಳು ನಡೀತಾನೆ ಇರುತ್ತೆ. ಆ ರೀತಿಯ ಘಟನೆಗಳನ್ನು ನಿಯಂತ್ರಿಸುವಂತಹ ಕೆಲಸ ಆಗಬೇಕು. ಪುರುಷರಿಗೆ ಈ ರೀತಿಯ ಚಿತ್ರಹಿಂಸೆ ಕೊಡೋದು, ಮಾನಸಿಕವಾಗಿ ಹಿಂಸೆ ಕೊಡುವ ರೀತಿಯಲ್ಲಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಆ ರೀತಿಯ ಪ್ರಕರಣಗಳನ್ನು ನಿಯಂತ್ರಿಸುವಂತಹ ಕೆಲಸ ಆಗಬೇಕು ಅನ್ನುವಂತಹ ಕೂಗು ಕೂಡ ಜೋರಾಗ್ತಾ ಇದೆ. ಪುರುಷರ ಪರ ಧ್ವನಿ ಎತ್ತುವಂತಹ ಕೆಲಸ ಹಾಗಾದರೆ ಹೇಗೆ ಸಾಗ್ತಾ ಇದೆ? ವಿಚ್ಛೇದನದ ಸಂಬಂಧ ಕಾನೂನು ಬದಲಾವಣೆಗೆ ಈಗ ದೇಶದಾದ್ಯಂತ ಆಗ್ರಹಗಳು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಅಂತಿಮ ಆದೇಶದವರೆಗೂ ಕೂಡ
ನಿರ್ವಹಣೆಯ ವೆಚ್ಚವನ್ನು ನಿಗದಿ ಮಾಡಬಾರ್ದು ಅನ್ನುವಂತಹ ವಿಚಾರವನ್ನು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಆಯಾ ಪ್ರದೇಶದ ಆಧಾರದ ಮೇಲೆ ಅದನ್ನು ನಿರ್ಧರಿಸುವಂತಹ ಕೆಲಸ ಆಗಬೇಕು. ಪತ್ನಿ ಕೆಲಸ ಮಾಡ್ತಾ ಇದ್ದರೆ ಆಕೆಗೆ ನಿರ್ವಹಣಾ ವೆಚ್ಚ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಸಂದರ್ಭದಲ್ಲಿ ಸಿಗಬಾರ್ದು. ತಂದೆಯ ದುಡಿಮೆಯ ಆಧಾರದ ಮೇರೆಗೆ ಮಕ್ಕಳ ನಿರ್ವಹಣೆಗೆ ಹಣವನ್ನು ನಿಗದಿ ಮಾಡಬೇಕು. ಮದುವೆಯಾಗಿ ವಿಚ್ಛೇದನ ಪಡೆದ್ರೆ ಪತಿಯ ಅರ್ಧ ಆಸ್ತಿಯೂ ಕೂಡ ಸಿಗುವಂತಿರಬಾರ್ದು. ಈ ರೀತಿಯ ಕಾನೂನುಗಳ ಮಾರ್ಪಾಡಾಗಬೇಕು ಅಂಥೇಳಿ ಈಗ ಆಗ್ರಹ ಜೋರಾಗ್ತಾ ಇದೆ. ಆಸ್ತಿ ಹಂಚಿಕೆಯ ವಿಚಾರವಾಗಿ ಸಮಯವನ್ನು ನಿಗದಿ ಮಾಡಬೇಕು ಅಂಥೇಳಿ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮದುವೆಯಾಗಿ 25 ವರ್ಷ ಆಗಿ ಆಮೇಲೆ ಡಿವೋರ್ಸ್ ಆದರೆ 50%, ಮದುವೆಯಾಗಿ 20 ವರ್ಷ ಆದಮೇಲೆ ಡಿವೋರ್ಸ್ ಆದರೆ 40%, ಮದುವೆಯಾಗಿ 15 ವರ್ಷ ಕಳೆದ ಮೇಲೆ ಡಿವೋರ್ಸ್ ಆದರೆ 30%, ಮದುವೆಯಾಗಿ 10 ವರ್ಷ ಕಳೆದ್ರೆ 20%, ಮದುವೆಯಾಗಿ 5 ವರ್ಷ ಕಳೆದ್ರೆ 10% ಜೀವನಾಂಶವನ್ನು ಕೊಡುವ ರೀತಿಯಲ್ಲಿರಬೇಕು. ಪುರುಷರ ಕೆಲಸವನ್ನು ದೃಷ್ಟಿಕೋನದಲ್ಲಿಟ್ಕೊಂಡು ವಿಚಾರಣೆಯನ್ನು ನಡೆಸಬೇಕು. ಜೀವನಾಂಶ ಕೊಡುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಈಗಿರುವ ಸಂಪತ್ತಿನ ಆಧಾರದ ಮೇಲೆ ಸೆಟ್ಲ್ಮೆಂಟನ್ನು ನಿರ್ಧರಿಸಬೇಕು ಅನ್ನುವಂತಹ ಆಗ್ರಹ ಕೂಡ ಜೋರಾಗ್ತಾ ಇದೆ. ಮದುವೆಗೂ ಮುನ್ನ ಆಗುವಂತಹ ಒಪ್ಪಂದಗಳಿಗೆ ಮಾನ್ಯತೆಯನ್ನು ಕೊಡಬೇಕು. ಮಹಿಳೆಯಂತೆ ಪುರುಷರು ಕೂಡ ಮಾನಸಿಕ ಒತ್ತಡವನ್ನು ಫೇಸ್ ಮಾಡೋದನ್ನು ಪರಿಗಣಿಸಬೇಕು ಅನ್ನುವಂತಹ ಕೂಗು ಕೂಡ ಜೋರಾಗ್ತಾ ಇರುವಂಥದ್ದು.